ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಪೊಲೀಸರ ಭದ್ರತೆಯಲ್ಲಿ ಶಾಸಕರ ಮನೆಯಲ್ಲಿ ತಪಾಸಣೆ ನಡೀತಾ ಇದೆ. ಇಡಿ ದಾಳಿಯ ಸಂದರ್ಭದಲ್ಲಿ ಹಲವು ವಿಚಾರಗಳು ಹೊರಗೆ ಬರ್ತಾ ಇದೆ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ ಅಂತ ಕರೆಸಿಕೊಂಡಿರುವಂತಹ ಶ್ರೀಕಿಯ ಜೊತೆ ಶಾಸಕರ ಪುತ್ರ ನಲಪಾಡ್ಗೆ ಸಂಪರ್ಕ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಹಲವು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ನಲಪಾಡ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಶ್ರೀಕಿ ಜೊತೆ ಅಂತಾರಾಷ್ಟ್ರೀಯ ಹ್ಯಾಕರ್ ಆ ಶ್ರೀಕಿ ಜೊತೆ ನಲಪಾಡ್ಗೆ ಹಾಗಾದ್ರೆ ಆರ್ಥಿಕ ವ್ಯವಹಾರ ಏನಾದರೂ ಇತ್ತಾ? ಇದು ಪ್ರಶ್ನೆ. ಆ ವ್ಯವಹಾರದ ರಂಟಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ದಾಳಿ ಇದು. ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್, ಕೋಟಿ ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ಹ್ಯಾಕ್ ಮಾಡಿದ್ದ ಶ್ರೀಕಿ. ಹಾಗಾದ್ರೆ ಶ್ರೀಕಿಗೂ ನಲಪಾಡ್ಗೂ ಏನು ಸಂಬಂಧ? ಇದಾಗಬೇಕು ಅನ್ನೋದಾದರೆ ದಾಳಿಯೂ ಆಗಬೇಕು, ಪರಿಶೀಲನೆ ಆಗಬೇಕು, ದಾಖಲೆಗಳ ಪರಿಶೀಲನೆ ಆಗಬೇಕು, ವಿಚಾರಣೆಯನ್ನು ಕೂಡ ಮಾಡಬೇಕಾಗತ್ತೆ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ PMLA ಒಳಗೆ ಬರುತ್ತೆ ಈ ಒಂದು ಪ್ರಕರಣ, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್. ಸೊ ಈ ಹಿನ್ನೆಲೆಯಲ್ಲಿ ಆಗಿರುವಂಥ ದಾಳಿಗೆ ಸಂಬಂಧಪಟ್ಟಂತೆ ಪರಿಶೀಲನಾ ಪ್ರಕ್ರಿಯೆ ಅನ್ನೋದು ಮುಂದುವರೆದಿದೆ. ಹಾಗಾದರೆ ಈ ನಲಪಾಡ್ಗೂ ಶ್ರೀಕಿಗೂ ಏನು ಸಂಬಂಧ? ಇದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಒಂದು ಕಡೆ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ಮುಂದುವರೆದಿದ್ದಾರೆ, ಇತ್ತ ಕಡೆ ನಲಪಾಡ್ಗೂ ಮತ್ತು ಶ್ರೀಕಿಗಿರುವಂಥ ನಂಟಿನ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಈ ಬಗ್ಗೆ ಏನಿದೆ ಮಾಹಿತಿ? ದಿವ್ಯಾ, ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಲಪಾಡ್ ಮನೆಯಲ್ಲಿ ಬೆಳಗ್ಗೆ ಒಂದು 6ರಿಂದ 6:30 ಸುಮಾರಿಗೆ ದಾಳಿಯನ್ನು ನಡೆಸಿರುವಂತಹ ಅಧಿಕಾರಿಗಳೇನಿದ್ದಾರೆ ಈಗ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಏನು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸುವಂತಹ ಹೆಸರಿದು. ಇದರಲ್ಲಿ ಅಂತಾರಾಷ್ಟ್ರೀಯ ಹ್ಯಾಕರ್ ಬಿಟ್ಕಾಯಿನ್ ಗಳನ್ನ ಹ್ಯಾಕ್ ಮಾಡಿ ಅದರಿಂದ ಬರುವಂತಹ ಹಣದಲ್ಲಿ ಮೋಜು ಮಸ್ತಿ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಈತ ತೊಳ್ಕೊಂಡಿದ್ದ. ಇನ್ನು ಈತನ ಜೊತೆ ನಲಪಾಡು ನಿರಂತರವಾದಂತಹ ಸಂಪರ್ಕದಲ್ಲಿರುವಂಥದ್ದು ಮತ್ತು ಹ್ಯಾಕರ್ ಶ್ರೀಕಿ ಜೊತೆಗೆ ಈ ಆರ್ಥಿಕ ವ್ಯವಹಾರದ ನಂಟಿನ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರಬಹುದು. ಈಗ ಸದ್ಯಕ್ಕೆ ಕೋಟಿ ಕೋಟಿ ಮೌಲ್ಯದ ಈ ಕ್ರಿಪ್ಟೋ ಕರೆನ್ಸಿ ಕಳ್ಳತನ ಮತ್ತು ಹ್ಯಾಕಿಂಗ್ ಅನ್ನ ಮಾಡಿರ್ತಾನೆ ಶ್ರೀಕಿ. ಅಂತಾರಾಷ್ಟ್ರೀಯ ಹ್ಯಾಕರ್ ಕೂಡ ಹೌದು. ನೂರಾರು ಬಿಟ್ಕಾಯಿನ್ಗಳನ್ನ ಕದ್ದು ಪ್ರಭಾವಿಗಳಿಗೆ ಈತ ಮಾರಾಟ ಮಾಡಿದಿರುವಂತಹ ಆರೋಪ ಕೂಡ ಇದೆ. ಇದರಲ್ಲಿ 2017ರಲ್ಲಿ ಯೂನೋಕಾಯಿನ್ ಹ್ಯಾಕಿಂಗ್ ಮೂಲಕ ಸುಮಾರು 60.6 ಬಿಟ್ಕಾಯಿನ್ ಗಳನ್ನ ಕಳ್ಳತನ ಈತ ಮಾಡಿದ ಅನ್ನೋ ಮಾಹಿತಿ ಕೂಡ ಇದೆ. ಈಗ ಇದರಲ್ಲಿರುವಂತಹ ಬಿಟ್ಕಾಯಿನ್ ಗಳನ್ನ ಈ ನಲಪಾಡ್ ಕೊಂಡುಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು. ಹೀಗಾಗಿನೇ ಅಧಿಕಾರಿಗಳು ಅಕ್ರಮವಾಗಿ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡಿದವರ ವಿರುದ್ಧವಾಗಿ ಸಮರ ಸಾರುವಂತಹ ಕೆಲಸ ಮತ್ತು ಆ ಶ್ರೀಕಿಗೆ ಸಂಬಂಧಪಟ್ಟಂತಹ ಮನೆಗಳೇನೇನಿದೆ, ಆತ ವಾಸ ಮಾಡ್ತಿರುವಂತಹ ಮನೆಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇನ್ನು ಬೆಂಗಳೂರಿನ ಇಡೀ ಘಟಕದಿಂದ ಈ ಒಂದು ದಾಳಿ ನಡೆದಿದೆ. ಇನ್ನು ಬಿಟ್ಕಾಯಿನ್ ಆಗಿರ್ಬೋದು, ಹ್ಯಾಕಿಂಗ್ ಸಂಬಂಧ ಹಲವು ಪ್ರಕರಣಗಳು ಕೂಡ ದಾಖಲಾಗಿರುತ್ತೆ. ಅಂದ್ರೆ 2000 ಅಂದ್ರೆ ಈ ಸಂಬಂಧ ಏನು PMLA 2002 ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಇಡಿಯಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿರುತ್ತೆ. ವೆಬ್ಸೈಟ್ ಹ್ಯಾಕ್ ಮಾಡುವಂತದ್ದಾಗಿರ್ಬಹುದು, ಡೇಟಾ ಕಳುವಾಗಿರ್ಬೋದು, ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಈ ಶ್ರೀಕಿ ಪ್ರಮುಖ ಪಾತ್ರ ವಹಿಸಿದ ಅನ್ನೋದು ಮಾಹಿತಿ ಕೂಡ ಇದೆ. ಹೀಗಾಗಿ ಆ ನಲಪಾಡ್ ಈತನ ಜೊತೆ ಇರುವಂತಹ ಫೋಟೋಗಳು ಕೂಡ ಸಾಕಷ್ಟು ಬಾರಿ ವೈರಲ್ ಕೂಡ ಆಗಿರುತ್ತೆ. ಆತನಿಗೂ ಈತನಿಗೂ ನಿಕಟವಾದ ಸಂಪರ್ಕ ಇದೆ. ಯಾಕಂತಂದ್ರೆ CDR ತೆಗೆಸಿದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಅವರು ಮಾತನಾಡ್ತಾ ಇದ್ರು ಅನ್ನೋದು ಮಾಹಿತಿ ಕೂಡ ಇದೆ. ಹೀಗಾಗಿನೇ ಗಂಭೀರವಾದಂತಹ ಆರೋಪವನ್ನ ಎದುರಿಸ್ತಾ ಇರುವಂತಹ ನಲಪಾಡ್ ಏನಿದ್ದಾರೆ ಇವರ ಮನೆಗಳಲ್ಲಿ ಪರಿಶೀಲನೆ ನಡೆಸುವಂತದ್ದು, ದಾಖಲೆಗಳ ಪರಿಶೀಲನೆ ಆಗಿರಬಹುದು ಮತ್ತು ಕೆಲವೊಂದು ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಕೆಲವೊಂದು ದಾಖಲೆಗಳನ್ನ ಮುಂದಿಟ್ಕೊಂಡು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನಾದ್ರೂ ಕೂಡ ವ್ಯತ್ಯಾಸಗಳು ಕಂಡುಬಂತಹ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇವರ ವಿರುದ್ಧವಾಗಿ ಕ್ರಮ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕಂತೂ ಇಡಿ ಅಧಿಕಾರಿಗಳು ಕೊಟ್ಟಂತಹ ಶಾಖೆ ಅದು ಬೆಳಗ್ಗೆ ಬಂದು ದಾಳಿಯನ್ನು ನಡೆಸಿರುವಂತದ್ದು ನಿಜವಾಗ್ಲೂ ಕೂಡ ನಲಪಾಡು ಕೂಡ ಶಾಖೆ ಒಳಗಾಗಿದ್ದಾರೆ ಮತ್ತು ಏನಾದ್ರೂ ಕೂಡ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡುಬಂದ ಸಂದರ್ಭದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಕೂಡ ಚಿಂತನೆಯನ್ನು ನಡೆಸ್ತಾರೆ. ಒಟ್ಟಾರೆಯಾಗಿ ಅಕ್ರಮವಾಗಿ ಏನು ಹಣ ವರ್ಗಾವಣೆ ಆಗಿದೆ ಮತ್ತು ಶ್ರೀಕಿಯ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿ ಏನು ನಲಪಾಡ್ ಇದಂತಹ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನ ನಡೆಸಲು ಈಗ ಇಡಿ ಅಧಿಕಾರಿಗಳು
ಸಿದ್ಧತೆಯನ್ನ ಮತ್ತು ಡಾಕ್ಯುಮೆಂಟ್ಗಳನ್ನ ಏನೇನು ಕಲೆಕ್ಟ್ ಮಾಡ್ಕೋಬೇಕು ಅವೆಲ್ಲವನ್ನು ಕೂಡ ಮಾಡ್ತಾ ಇರುವಂತದ್ದು ದಿವ್ಯಾ. ವಿಶ್ವನಾಥ್.